ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಕೂಡ ಅಪ್ಡೇಟು ಎರಡು KCT ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗೆ. ಓಕೆ, 2025 KCT ನೀಟು ನಿಮ್ಗೆಲ್ಲ ಗೊತ್ತಿರೋದಾಗ ಕಳೆದ 3 ವರ್ಷಗಳಿಂದ KEದಲ್ಲಿ ಮಾಡ್ತಿರೋದು. KCT ಆ್ಯಂಡ್ ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೀತಿದೆ. ಇದರಿಂದ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಿದೆ. ಯಾಕಂತಂದರೆ ಈಗ KCT ನೀಟ್ ಎರಡೂ ಕೂಡ ಮಿಕ್ಸ್ ಮಾಡೋದ್ರಿಂತಂದ್ರೆ ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಮೋಸ ಆಗೋಲ್ಲ. ಸೊ ಅದ್ರ ತಕ್ಕನಂಗೆ ಇವತ್ತು ಕೂಡ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರುವಂಥದ್ದು. ಸೊ May 4ವರೆಗೂ ಕೂಡ ನೀವು ಡೌನ್ ಮಾಡ್ಕೋಬೋದು, ಇದಕ್ಕೆ ಎಕ್ಸಾಮ್ ಬರೀತೀರ. ಸೊ ಯಾರೆಲ್ಲ ಇನ್ನೂ ಕೂಡ ಡೌನ್ ಮಾಡ್ಕೊಂಡಿಲ್ಲ, ಇವಾಗ ಹೋಗಿ ಆರಾಮ್ಸೆ ಡೌನ್ ಮಾಡ್ಕೊರಿ. ಅಂದರೆ ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರ್ತಕ್ಕಂಥದ್ದು. ಓಕೆ, ಇಂಪಾರ್ಟೆಂಟು. ಯಾಕಂದರೆ ಯಾರೆಲ್ಲ ನೀಟ್ ಬರೀಬೇಕು, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತ ಬರೀರಿ. ನಿಮಗೆ ಮತ್ತು ನೀಟ್ ಬರೆದ್ರೆ ನಮಗೆ KCT ತೊಂದರೆ ಆಗುತ್ತಂತ ಆ ರೀತಿ ಏನೂ ಆಗೋಲ್ಲ. ಓಕೆ, ಎರಡು ಕೂಡ ಕಂಬೈಂಡ್ ಆಗಿ ನಡೆಯೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾವ ರೀತಿ ಅಂತಂದು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ KCTಲಿ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಒಂದು ಸ್ಕೋರ್ ಬಂದೈತೆ, ರ್ಯಾಂಕ್ ಬಂದೈತೆ. ಆ್ಯಂಡ್ ನೀಟಲ್ಲೂ ಕೂಡ ಒಂದು ರೇಂಜಿಗೆ ನಿಮಗೆ ಸ್ಕೋರ್ ಬಂದೈತೆ ಅಂದಾಗ ಎರಡೂ ಕೂಡ ಕಂಬೈಂಡ್ ಆಗಿ ಒಂದೇ ನಡೀತದೆ ಅಂತಂದರೆ ನಿಮ್ಮದು ಕೌನ್ಸಿಲಿಂಗ್ ನಡೆಯೋ ಕಾರಣ. ಸೊ ನಿಮಗೆ ಪ್ರಿಫರೆನ್ಸ್ ನಿಮಗೆ ಬೇಕಿದ್ರೆ ಫಸ್ಟ್ ನೀಟ್ದಾಗ ಕೊಡ್ಕೋಬೋದು, ಆಮೇಲೆ ನಿಮ್ಮ KCTಲಿ ಅಂಡರ್ ಬರುವಂಥ ಅಲ್ಲಿ ಕೂಡ ಕೊಡ್ಕೋಬೋದು. ಓಕೆ, ಸೊ ನಿಮ್ಗೆ ಏನು ಅಲಾಟ್ಮೆಂಟ್ ಆಗುತ್ತೆ ಅಂತಂದರೆ, ನಿಮಗೆ ನೀಟಲ್ಲಿ ಏನಾದರೂ ಬೆಟರ್ ಸಿಕ್ತಿದೆ ಅಂದರೆ ನೀವು KCT ಬಿಟ್ಟಕ್ಕೆ ಹೋಗಿಬಿಡ್ತೀರ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಏನು ಹೇಳ್ತೀನಿ, ಸೊ ನಿಮಗೆ ಮುಂದೆ ಹೇಳ್ತೀನಿ, ಇವಾಗ ಬೇಡ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇವೆಲ್ಲನೂ ಕೂಡ ಅಟ್ ಎ ಟೈಮ್ ಹೇಳ್ಕೊಂಡು ಕುಂತಾಗ ನಿಮ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಎರಡೂ ಕೂಡ ಎಕ್ಸಾಮ್ ಬರೋದ್ರಿಂದ, ಎರಡೂ ಕೂಡ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಹೊರತು ತೊಂದರೆ ಅಂತೂ ಏನಾಗಲ್ಲ. ಓಕೆ, ಸೊ ಇದು ನೀಟ್ ಮತ್ತು KCT ಕೌನ್ಸಿಲಿಂಗ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಹೆಲ್ಫೇ ಆಗ್ತಿದೆ ಹೊರತು ಯಾರೂ ಕೂಡ ಮೋಸ ಆಗಲ್ಲ. ಇದು ಒಂದು. ಓಕೆ, ಈಗ ಎರಡನೇದು ಅಪ್ಡೇಟ್ ಹೇಳೋದಂತಂದ್ರೆ, ಒಂದೇನು ಇವತ್ತು ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ, UGC 2025 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಹೋಗಿ ಒಂದು ಕೂಡ ನಿನ್ನೆ ಇರತಕ್ಕಂಥದ್ದೇ ಇದೆ. ಸೊ ಇದ್ರ ತಕ್ಕಂಗೆ ನಿನ್ನೆ ಕ್ವಶನ್ ಕೇಳಿದ್ರು ಹುಡುಗರು. ಇಲ್ಲಿ ಬರ್ದಾರೆ, ನೀವು ಕೆಲವೊಂದು ಹೇಳಿದ್ರಿ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡ್ಕೋಬೇಕಂತಂದರೆ ಈಗ ಡಾಕ್ಯುಮೆಂಟ್ ತೊಗೊಂಡು KEಗೆ ಹೋಗ್ಬೇಕಂತ ಹೇಳಿದ್ರಿ. ಅಥವಾ ನೀವೇನಾದರೂ ಫಾರ್ ಎಕ್ಸಾಂಪಲ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೋಗ್ಬೇಕಂತಂದ್ರೆ ಒರಿಜಿನಲ್ ತೊಗೊಂಡು ಹೋಗ್ಬೇಕಂದ್ರೆ ನಾವೇ ಇರಬೇಕಂತ ಕೇಳಿದ್ರೆ, ಹೌದು, ಖಂಡಿತವಾಗ್ಲಿ ನೀವು ಇರಬೇಕಾಗತ್ತೆ ಅಲ್ಲಿ. ಓಕೆ, ನೀವು ಬೇಕು, ನಿಮ್ಮ ಪೇರೆಂಟ್ಸ್ ಅದು ಸಂಬಂಧಪಡಲ್ಲ, ಬಟ್ ನೀವಂತೂ ಇರಬೇಕಾಗುತ್ತದ. ಓಕೆ, ನೆಕ್ಸ್ಟ್ ಏನಂತಂದರೆ, ಈಗ ಹೇಳಿದಾಗೆ ನಿಮ್ಮ ಕೋಡು. ಓಕೆ, ನಿಮ್ಮದು ಯಾವ ಅಂದರೆ ಈಗ ಕ್ಲಾಸ್ A ಬಿಟ್ಟು ರಿಮೈನಿಂಗ್ ಎಲ್ಲ ಬರುವಂಥ ಸ್ಟೂಡೆಂಟ್ಸು ನೀವು ಇದರಲ್ಲಿ ಇದ್ದೀರಪ್ಪ ಅಂತ ಪ್ರೂಫ್ಗೋಸ್ಕರ ನಿಮ್ಗೆ ಏನು ಮಾಡ್ಬೇಕಂದ್ರೆ, ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು. ನಿಮ್ಮದು ಕೂಡ ಡೇಟು ಕೂಡ ಕೊಟ್ಟಿದ್ದಾರೆ. ಅದ್ರ ತಕ್ಕನೆ ನಿನ್ನೆ ಎಲ್ಲನೂ ಕೂಡ ಹೇಳಿದ್ದೀನಿ, ಪದೇ ಹೇಳೋದು ಬೇಡ, ಅದನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕಾಗ್ತದೆ. ಓಕೆ, ಎಕ್ಸಾಂಪಲ್, ಓಕೆ ಸಾರಿ, ಇದ್ರ ತಕ್ಕನಂಗೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತಂದ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅಂದರೆ ಕ್ಲಾಸ್ B ಇಂದ ಹಿಡಿದ್ಬಿಟ್ಟು ಏನೇನೆಲ್ಲ ಇದೆ ನೋಡಿ, ಕ್ಲಾಸ್ ಎಲ್ಲರೂ ಕೂಡ ಏನೇನು ತೊಗೊಂಡು ಹೋಗಬೇಕು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಕೆ ವೆಬ್ಸೈಟಲ್ಲೇ ಬಂದುಬಿಟ್ರೆ ಫಸ್ಟ್ನಿಂದ ನಿಮ್ಗೆ ಸಿಗ್ತದೆ. ಲೈಕ್ ಎಕ್ಸಾಂಪಲ್, ಒಂದು ಕ್ಲಾಸ್ B ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಅಂತಂದರೆ ಬರೋಬ್ಬರಿ 9 ನಿಮಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ವಿತ್ 1 ಸೆಟ್ ಜೆರಾಕ್ಸ್. ಓಕೆ, ಅಬೋ ಆಲ್ ದ ಒರಿಜಿನಲ್ಸ್ ಬೇಕು, ವಿತ್ ಅದರದ್ದು 1 ಸೆಟ್ ಜೆರಾಕ್ಸ್ ಕಾಪೀಸ್ ಕೂಡ ಬೇಕಾಗ್ತದೆ. ಇದಕ್ಕೆ ನಿಮಗೆ ಅಟೆಸ್ಟೆಡ್ ಅಂತ ಏನು ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಹಂಗಾಗಿ ಒರಿಜಿನಲ್ ವಿತ್ ಜೆರಾಕ್ಸ್ ಇದ್ದರೆ ಸಾಕು. ಓಕೆ, ನೆಕ್ಸ್ಟು ಹಂಗೆ ರೀತಿ ಕ್ಲಾಸ್ ಇದು ಕೂಡ ಇದೆ. ಕ್ಲಾಸ್ ಇದು ಕೂಡ 10 ಹೇಳಿದಾರೆ. ಸೊ ನೋಡಿ, ಅದೇ ರೀತಿಯಾಗಿ ಏನೇನಿದಾವೆ ನಿಮ್ದೆಲ್ಲನೂ ಕೂಡ ಒಂದು ಲಿಸ್ಟ್ನ ಕೊಟ್ಬಿಟ್ಟಿದ್ದಾರೆ. ಓಕೆ, ಇಷ್ಟು ಲಿಸ್ಟ್ನ ನೀವು ಇರೋರು ಯಾರೆಲ್ಲ ಇದ್ರೋ, ಈಗ ಕ್ಲಾಸ್ ಓವರೆಗೂ ಕೂಡ ಇರೋರು ನೀವು ಇಷ್ಟೆಲ್ಲನೂ ಕೂಡ ತೊಗೊಂಡು ಹೋಗ್ಬೇಕಾಗ್ತದೆ. ಒನ್ ಟೈಮ್ ಹೋಗಿ ನೋಡ್ಕೋರಿ. ಯಾಕಂತಂದರೆ ಇದು ನಿಮಗೆ ಇಂಪಾರ್ಟೆಂಟು. ಓಕೆ, ಕ್ಲಾಸ್ A B C ಯಾವ್ದು ಬರ್ತೀರೋ ಅನ್ನೋದ್ರ ಮೇಲೆ ಒಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ ಇತ್ತಂದರೆ ಮುಂದೆ ನಿಮಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಬಿಡ್ತಾರೆ. ಓಕೆ, ಸೀರಿಯಸ್. ಯಾಕಂತಂದರೆ ಕ್ಲಾಸ್ ಎದವ್ರು ಇದ್ದವ್ರಿಗಂತೂ 90% ಅವರೇ ಇರ್ತಾರೆ. ಬಟ್ ಕ್ಲಾಸ್ B ಇಂದ M ವರೆಗೂ 10% ಸ್ಟೂಡೆಂಟ್ಸು ಕೂಡ ಕೆಲವೊಂದಿಷ್ಟು ಹೊರನಾಡು ಇರ್ತಾರೆ, ಗಡಿನಾಡು ಇರ್ತಾರೆ, ಅಥವಾ ಸಿಲೆಬಸ್ ಫಾರ್ ಎಕ್ಸಾಂಪಲ್ ಈಗ CBSE ಓದ್ತಿರ್ತಾರೆ. ಕೆಲವೊಂದಿಷ್ಟು NCERT ಬಿಟ್ಟು ಬೇರೆ ಕಲ್ತವ್ರು ಕೂಡ ಕೆಲವೊಂದಿಷ್ಟು ಏನಾಗ್ತದೆ ಅಂತ ಕ್ಲಾಸ್ ಕೂಡ ಚೇಂಜ್ ಆಗ್ತಿರ್ತದೆ. ನೀವು ನೋಡ್ಕೊರಿ ನಿಮ್ಮದು ಅಪ್ಲಿಕೇಶನಲ್ಲಿ ಏನಿದೆ ಅಂತಂದು, ಅದನ್ನು ನೋಡ್ಕೊಂಡು ಹೋಗ್ರಿ. ಇತ್ತಂತಂದರೆ ಶ್ಯೂರ್ ನೀವು ಹೋಗಲೇಬೇಕಾಗ್ತದೆ. ಓಕೆ ಸರಿ, ಯಾವಾಗ ಹೋಗ್ಬೇಕು ಏನಂತನೂ ಕೂಡ ನಿಮಗೆ ಬಂದು ನೋಡ್ಕೊರಿ. ಡೇಟ್ ನಿನ್ನೆ ಹೇಳಿದ್ದೀನಿ ನಾನು. ಬೇಕಂತಂದರೆ ನಿಮಗೆ ಒನ್ ಟೈಮ್ ರಿವೈಂಡ್ ಮಾಡ್ತೀನಿ ನಾನು ಬೇಕಾದ್ರೆ. ವೆಯ್ಟ್. ಓಕೆ, ಇಲ್ಲಿ ಡೇಟ್ ಇದು ಸ್ಪೆಷಲ್ ಕ್ಯಾಟಗರಿದವ್ರಿಗೆ, ಸಾರಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇವರು 5/5/2025 15/5/2025 ಇಷ್ಟು ದಿನಗಳ ಕಾಲ ನಿಮ್ಮ ಟೈಮ್ ಕೊಟ್ಟಿರ್ತಾರೆ. ಇಷ್ಟಲ್ಲಿ ಹೋಗ್ಬಿಟ್ಟು ಬೆಂಗಳೂರು ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ನೀವು ಮಾಡೋಕ್ಕಂತಂದರೆ ಎಲ್ಲನೂ ಕೂಡ ಡಾಕ್ಯುಮೆಂಟು ಜೆರಾಕ್ಸು ಒರಿಜಿನಲ್ ಎರಡೂ ಕೂಡ ಸಬ್ಮಿಟ್ ಮಾಡಿದರೆ ಅವರು ನಿಮಗೆ ವೆರಿಫಿಕೇಷನ್ ಮಾಡಿ ಅಥವಾ ಅದನ್ನ ಕ್ಲೇಮ್ ಮಾಡಿ ಕೊಡ್ತಾರೆ. ಅಂದರೆ ಈಗ ಕೋಡ್ ಇದ್ದೀರಾ ಅಂತಂದು ಅವ್ರಿಗೆ ಕ್ಲಾರಿಫಿಕೇಷನ್ ಆಗ್ತದೆ, ಮುಂದೆ ನಿಮಗೆ ತೊಂದರೆ ಆಗೋಲ್ಲ. ಓಕೆ, ಕ್ಲಾಸ್ ಇದ್ದವ್ರಿಗಂದ್ರೆ ಇನ್ನೂ ಕೂಡ ಏನೋ ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಸೊ ವೇಟ್ ಮಾಡಿ, ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಆಗಿ ಮುಂದೆ ಬಂದಾಗ ಹೇಳ್ತೀನಿ. ಓಕೆ, ಸೊ ಸಾಧ್ಯದಷ್ಟು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.